ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪವಿತ್ರಾತ್ಮರು ಬರುವಾಗ ನಮಗೆ ಬಿಡುಗಡೆ, ವಿಮೋಚನೆ, ದೇವರ ಪ್ರೀತಿಯನ್ನು, ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂದು ಪವಿತ್ರಾತ್ಮರು ಬರುವಾಗ ಪ್ರತಿಯೊಬ್ಬರ ಮೇಲೂ ನಾವು ಅರಿತೇವೆ. ಹೌದಲ್ವಾ? ನಾವನ್ನ ಕೆಲವರು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ, ನಾನು ನಿನ್ನ ಹತ್ರ ಇರ್ತೀನಿ, ನಿನ್ನ ಸಂಗಡ ಇರ್ತೀನಿ, ನಿನ್ನ ಜೊತೆ ಇರ್ತೀನಿ ಅಂತ ಹೇಳುತ್ತಾರೆ. ಆದರೆ ಕೈ ಬಿಟ್ಟು ಹೋಗ್ತಾರಲ್ವಾ? ಕಷ್ಟದ ಸಮಯದಲ್ಲಿ ಅವರು ಹೋಗಿ ಬಾಕ್ಲು ತಟ್ಟುವಾಗ, ನಾವು ಕೇಳುವಾಗ, ಬೇಡುವಾಗ, ಯಾರು ಗೊತ್ತಿಲ್ಲ ಹೋಗಮ್ಮ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಇಂದು ನಿಮ್ಮನ್ನು ನಾನು ಅನಾಥರಾಗಿ ಬಿಟ್ಟು ಹೋಗೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪವಿತ್ರಾತ್ಮರನ್ನು ನಿಮ್ಮ ಮೇಲೆ ಬೀರುತ್ತೇನೆ. ಪವಿತ್ರಾತ್ಮರ ಪ್ರಸನ್ನತೆಯಲ್ಲಿ ನೀವು ಇರ್ತೀರಾ. ಈ RRC ಧ್ಯಾನ ಮಂದಿರದಲ್ಲಿ ಪವಿತ್ರಾತ್ಮರ ಪ್ರಸನ್ನತೆ ಬಹಳಷ್ಟು ಇದೆ, ಬಹಳಷ್ಟು. ಪ್ರೈಸ್ ದಿ ಲಾರ್ಡ್. ಅದನ್ನು ನಾವು ಮನೆಗೆ ಹೋಗುವಾಗ ನಾವು ಆಶೀರ್ವಾದನ ಪಡೆದು ಮನೆ ಹತ್ರ ಹೋಗಿ ನಾವು ಪವಿತ್ರಾತ್ಮರನ್ನು ಬೀರಬೇಕು. ನಮ್ಮ ಕುಟುಂಬದಲ್ಲಿ ಬೀರುವಂತೆ ನಾವು ಈ ಬಲಿಪೀಠದಲ್ಲಿ, ಬಲಿ ಅರ್ಪಣೆಯಲ್ಲಿ ನಾವು ಭಾಗಿಯಾಗೋಣ. ನಿಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ನಾನು ಇದರ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುತ್ತೇನೆ. ವಿಶೇಷವಾಗಿ RRC ಕನ್ನಡ ತಂಡಕ್ಕೆ ಪವಿತ್ರಾತ್ಮರ ಮುಖಾಂತರ ದೇವರ ದಯೆ, ಕರುಣೆ, ಸುವಾರ್ಥ ಕಾರ್ಯಕ್ರಮ ಪ್ರಸಾರಕ್ಕಾಗಿ ಅವರಿಗೆ ಶಕ್ತಿ, ಧೈರ್ಯವನ್ನು ತುಂಬಲು ನಾವು ಪ್ರಾರ್ಥಿಸುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರರೇ, ಪಂಚಾದಶಮಿ ಹಬ್ಬವನ್ನು ನಾವು ಸಮಾರಂಭದಿಂದ, ಸಡಗರದಿಂದ ನಾವು ಆಚರಿಸುವುದಕ್ಕೆ ಮುಂದೆ ನಾವು ನಮ್ಮನ್ನೇ ತಯಾರಿಸಬೇಕು. ನಾವು ಯೇಸುವಿನಲ್ಲಿ ಇರುವಾಗ ಮಾತ್ರ ಯೇಸು ಆ ಉಚಿತ ಕೊಡುಗೆಯಾಗಿ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಬೀರುತ್ತಾರೆ. ಪವಿತ್ರಾತ್ಮರ ವರದಾನ ಜ್ಞಾನ, ದೈವ ಭಕ್ತಿ, ದಯೆ, ಕರುಣೆ, ಪ್ರೀತಿ, ಶಾಂತಿ ಎಲ್ಲವನ್ನು ನಾವು ಪಡೆಯುವಾಗ ಪವಿತ್ರಾತ್ಮರ ಒಂದು ತಯಾರಿಗೆ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಪ್ರತಿಯೊಬ್ಬರ ಸಂತರ ಮೇಲೂ ಪವಿತ್ರಾತ್ಮರು ಬರ್ತಾರೆ ಅಲ್ವಾ? ಪ್ರತಿಯೊಬ್ಬರ ಸಂತರ ಮೇಲೆ ನನಗೆ ಇಷ್ಟವಾದ ಸಂತರು ಯಾರಂದರೆ ಸಂತ ಮದರ್ ತೆರೇಸಾ. ಬಹಳ ಸ್ಪಷ್ಟವಾಗಿ ಪ್ರೀತಿಯಿಂದ ಕೂಡಿದವರು. ಅವರನ್ನು ನೋಡುವಾಗ ಪ್ರೀತಿಯ ಒಂದು ತಾಯಿಯಾಗಿ, ಎಲ್ಲವನ್ನು ನೀಡುವ ಒಂದು ತಾಯಿಯಾಗಿದ್ದರು. ಎಲ್ಲರಿಗೂ ಎಲ್ಲವಾಗಿದ್ದರು. ಯಾಕೆ? ಯಾರ ಮುಖಾಂತರ? ಪವಿತ್ರಾತ್ಮರ ವರದಾನದಿಂದ. ನಾವು ಸಹ ಸಂತರಾಗಲು ಯಾರು ಬೇಕು? ನಮಗೆ ಪವಿತ್ರಾತ್ಮರ ವರದಾನ ಬಿಡಬೇಕು. ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಮೇಲೂ ಪವಿತ್ರಾತ್ಮರು ಉಚಿತವಾಗಿ ನೀವೆಲ್ಲರೂ ಸಂತರಾಗುವ ಭಾಗ್ಯವಿದೆ. ಸಂತರಾಗುವ ಸಾಧ್ಯತೆ, ಭಾಗ್ಯ ಹೇರಾಳವಾಗಿದೆ. ನಾವು ಮಾಡಿದ ಎಲ್ಲ ತಪ್ಪು ಕೃತ್ಯಗಳಿಗಾಗಿ, ಪಾಪಗಳಿಗಾಗಿ ಕಣ್ಣುಗಳನ್ನು ಮುಚ್ಚಿ, ದೇಹದ ವಿರುದ್ಧ ನಾವು ದುಷ್ಕಾರ್ಯಗಳಿಂದ, ನಮ್ಮ ಕೆಟ್ಟ ಗುಣಗಳಿಂದ ಮಾಡಿದ ಎಲ್ಲ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಪವಿತ್ರಾತ್ಮರನ್ನು ನಾವು ಹೇರಾಳವಾಗಿ ಸವಿಯಲು ಮರೆತ ಕ್ಷಣಗಳಿಗಾಗಿ, ನಮ್ಮ ದೇಹಗಳು ದೇವಾಲಯವಾಗಿ ಇರುವುದಕ್ಕೆ ಮರೆತ ಕ್ಷಣಗಳಿಗಾಗಿ ನಾವು ದೇವರಲ್ಲಿ ಕ್ಷಮೆಯನ್ನು ಯಾಚಿಸಿ, ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣಿಕೆಯಾದ ಸುಧಾಮರೆಯನ್ನು ಸಕಲ ದೇವದೂತರನ್ನು, ಸಹೋದರಿಯರನ್ನು ನನಗಾಗಿ ಸರ್ವಶಕ್ತ ದೇವರು ನಮ್ಮ ಮೇಲೆ ದಯೆ ತೋರಿಸಿ, ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಮಹಿಮಾ ಜ್ಯೋತಿಯು ನಮ್ಮಲ್ಲಿ ಪ್ರಜ್ವಲಿಸುವಂತೆ ಮಾಡಿರಿ. ನಿಮ್ಮ ಕೃಪಾವರದಿಂದ ಹೊಸ ಜನ್ಮವನ್ನು ಪಡೆದಿರುವ ಹೃದಯಗಳನ್ನು ಪವಿತ್ರಾತ್ಮರ ಪ್ರಜ್ವಲಿಸುವ ಕಿರಣಗಳಿಂದ ನಿಮ್ಮ ಜ್ಯೋತಿಯ ಪ್ರಭೆಯು ದೃಢವಾಗುವಂತೆ ಮಾಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ, ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಯೇಸು ಸತ್ತಿದ್ದರು, ಜೀವಂತನಾಗಿದ್ದಾನೆಂದು ಪೌಲನು ಸಾಧಿಸುತ್ತಿದ್ದರು. ಕೆಲವು ದಿನಗಳಾದ ನಂತರ ರಾಜ ಅಗ್ರೀಫನು ಬೆರ್ನಿಸಳೊಂದಿಗೆ ಫೆಸ್ತ ಅಭಿನಂದಿಸಲು ಸಜ್ಜೇರಯಕ್ಕೆ ಬಂದನು. ಅವರು ಹಲವು ದಿನಗಳವರೆಗೆ ಅಲ್ಲೇ ತಂಗಿದ್ದರು. ಫೆಸ್ತನು ಪೌಲನ ವಿಷಯವನ್ನು ಅವನ ಮುಂದೆ ಪ್ರಸ್ತಾಪಿಸುತ್ತಾ, ಫೆಲಿಕನು ಕೈದಿಯಾಗಿ ಬಿಟ್ಟು ಹೋದ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ. ನಾನು ಜೆರುಸಲೇಮಿಗೆ ಹೋಗಿದ್ದಾಗ ಯಹೂದ್ಯರ ಮುಖ್ಯ ಯಾಜಕರು ಪ್ರಮುಖರು ಅವನ ವಿರುದ್ಧ ಆಪಾದನೆಗಳನ್ನು ತಂದರು. ಅವನಿಗೆ ದಂಡನೆ ವಿಧಿಸುವಂತೆ ಕೇಳಿಕೊಂಡರು. ನಾನು ಅವರಿಗೆ, ಆಪಾದಿತನು ಅಪರಾಧಿಸುವವರು ಮುಖಾಮುಖಿಯಾಗಿ ನಿಲ್ಲಬೇಕು, ತನ್ನ ಎಲ್ಲ ಹೊರಿಸಲಾದ ಆಪಾದನೆಗಳ ವಿರುದ್ಧ ವಾದಿಸಲು ಆಪಾದಿತನಿಗೆ ಅವಕಾಶ ಕೊಡಬೇಕು. ಹಾಗೆ ಮಾಡದೆ ಅವರ ಕೈಗೊಪ್ಪಿಸುವುದು ರೋಮನರ ಪದ್ಧತಿಯಲ್ಲ ಎಂದು ಹೇಳಿದೆ. ಆದುದರಿಂದ ಅವರು ನನ್ನೊಡನೆ ಇಲ್ಲಿಗೆ ಬಂದರು. ನಾನು ಮಾತನಾಡದೆ ಮರುದಿನವೇ ನ್ಯಾಯಸ್ಥಾನದಲ್ಲಿ ಕುಳಿತು ಅವನನ್ನು ನನ್ನ ಮುಂದೆ ತರುವಂತೆ ಆಜ್ಞೆ ಮಾಡಿದೆ. ಆಪಾದಿಸಿದವರು ಅವನ ವಿರುದ್ಧ ಎದ್ದು ನಿಂತು ಮಾತನಾಡಿದಾಗ ನಾನು ಭಾವಿಸಿದಂತಹ ಅಪರಾಧವೊಂದನ್ನು ಅವನ ಮೇಲೆ ಹೊರಿಸಲಿಲ್ಲ. ಅವನೊಡನೆ ಅವರಿಗಿದ್ದ ವಾದ ಅವರ ಧರ್ಮಾಚರಣೆಗಳಿಗೆ ಸಂಬಂಧಪಟ್ಟಿತು. ಯೇಸು ಎಂಬ ಒಬ್ಬ ವ್ಯಕ್ತಿಯನ್ನು ಕುರಿತು ವಿವಾದ ಇತ್ತು. ಯೇಸು ಸತ್ತಿದ್ದರೂ ಜೀವಂತನಾಗಿದ್ದಾನೆಂದು ಪೌಲನು ಸಾಧಿಸುತ್ತಿದ್ದನು. ಈ ವಿಷಯಗಳ ಬಗ್ಗೆ ಹೇಗೆ ವಿಚಾರ ಮಾಡೋಣವೆಂದು ನನಗೆ ತೋಚಲಿಲ್ಲ. ಆದುದರಿಂದ ನೀನು ಜೆರುಸಲೇಮಿಗೆ ಹೋಗಿ ಅಲ್ಲಿ ಈ ವಿಷಯಗಳ ಬಗ್ಗೆ ವಿಚಾರಣೆ ಒಳಗಾಗಲು ಇಷ್ಟಪಡುತ್ತೀಯಾ ಎಂದು ಪೌಲನನ್ನು ಕೇಳಿದೆ. ಅದಕ್ಕೆ ಅವನು, ಚಕ್ರವರ್ತಿಯೇ ನನ್ನ ವಾದವನ್ನು ತೀರ್ಮಾನಿಸಲಿ, ಅಲ್ಲಿಯವರೆಗೆ ನನಗೆ ರಕ್ಷಣೆ ಬೇಕು ಎಂದು ವಿನಂತಿಸಿದ. ಅಂತೆಯೇ ಅವನು ಚಕ್ರವರ್ತಿಯ ಬಳಿಗೆ ಕಳಿಸಲಾಗುವ ತನಕ ಕಾವಲಿನಲ್ಲಿ ಇರಬೇಕೆಂದು ಆಜ್ಞೆ ಮಾಡಿದೆ ಎಂದನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಯ ಶ್ಲೋಕ. ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನ್ನು. ಸ್ಥಾಪಿಸಿಹನು ಪ್ರಭು ಸ್ವರ್ಗದಳು ಸಿಂಹಾಸನವನ್ನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನ್ನು, ನನ್ನ ಅಂತರಂಗವೇ ಭಜಿಸು ಆತನನ್ನು.
ಆತನ ಪರಮ ಪಾವನ ನಾಮವನ್ನು. ಭಜಿಸು ನನ್ನ ಮನವೇ ಭಜಿಸು, ಪ್ರಭು ಭಜಿಸು, ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳೊಂದನು. ಕೀರ್ತನೆ ಶ್ಲೋಕ. ಪ್ರಭು ಸ್ವರ್ಗದೊಳು ಸಿಂಹಾಸನವನ್ನು. ಆಕಾಶ ಮಂಡಲವು ಭೂಮಿಯೊಂದಿಷ್ಟೋ ಉನ್ನತ, ದೈವ ಭಯಭಕ್ತಿ ಉಳ್ಳವರಿಗೆ ಆತನ ಕೃಪೆ ಅಷ್ಟೇ ಸುನ್ನತ. ಪಡುವಣದಿಂದ ಮೂಡನವೆಷ್ಟೋ ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ಶ್ಲೋಕ. ಸ್ಥಾಪಿಸಿಹನು ಪ್ರಭು ಸ್ವರ್ಗದೊಳು ಸಿಂಹಾಸನವನ್ನು, ಎಲ್ಲದರ ಮೇಲೆ ನಡೆಸುತ್ತಿಹನು ರಾಜ್ಯಾಡಳಿತವನ್ನು. ಭಜಿಸಿರಿ ಪ್ರಭುವನ್ನು ದೇವದೂತರುಗಳೇ, ಆತನ ಆಣತಿ ಪಾಲಿಪ ಪರಾಕ್ರಮಿಗಳೇ, ಆತನ ನುಡಿಯಂತೆಯೇ ನಡೆಯುವ ಜನಾಂಗಗಳೇ. ಶ್ಲೋಕ. ಘೋಷಣೆ. ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಬೋಧಿಸಿ, ನಾನು ಹೇಳಿರುವುದೆಲ್ಲವನ್ನು ನಿಮ್ಮ ನೆನಪಿಗೆ ತರುವರು. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಊಟವಾದ ಮೇಲೆ ಯೇಸು ಸೀಮೋನ ಪೇತ್ರನನ್ನು ನೋಡಿ, ಯೋವಾನನ ಮಗನಾದ ಸೀಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಮರಿಗಳನ್ನು ಮೇಯಿಸು ಎಂದನು. ಯೇಸು ಎರಡನೇ ಬಾರಿ, ಯೋವಾನನ ಮಗನಾದ ಸೀಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದನು. ಮೂರನೆಯ ಬಾರಿ ಯೇಸು, ಯೋವಾನನ ಮಗನಾದ ಸೀಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಮೂರನೇ ಬಾರಿ ಕೇಳಿದ್ದನ್ನು ಕಂಡ ಪೇತ್ರನು ನೊಂದುಕೊಂಡನು. ಪ್ರಭುವೇ, ನಿಮಗೆ ಎಲ್ಲವೂ ತಿಳಿದಿದೆ ಇದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳು, ತಾರುಣ್ಯದಲ್ಲಿ ನೀನೇ ನಡುಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ. ವೃದ್ಧ ಆದ ಮೇಲೆ ನೀನು ಕೈ ಚಾಚುವೆ, ಬೇರೊಬ್ಬನು ನಿನ್ನ ನಡುಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು. ಪೇತ್ರನು ಎಂಥ ಸಾವಿನಿಂದ ದೇವರ ಮಹಿಮೆಯನ್ನು ಬೆಳಗಿಸುವೆನೆಂದು ಸೂಚಿಸಿ ಹಾಗೆ ಯೇಸು ಹೇಳಿದರು. ಇದಾದ ಮೇಲೆ ಯೇಸು ಪೇತ್ರನಿಗೆ, ನೀನು ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಪ್ರಭುವಿನ ಶುಭ ಸಂದೇಶ.
ಯೇಸು ಪೇತ್ರನಿಗೆ ಮಾತ್ರವಲ್ಲ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ನನ್ನನ್ನು ಹಿಂಬಾಲಿಸಿ ಬಾ ಎನ್ನುತ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ನಮ್ಮನ್ನು ಮುಟ್ಟಿರಿ, ನಮ್ಮನ್ನು ಆಶೀರ್ವದಿಸಿರಿ. ಯೇಸುವೇ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ, ನಮ್ಮ ಕುಟುಂಬಗಳನ್ನು ಪವಿತ್ರಾತ್ಮದಿಂದ ತುಂಬಿರಿ. Praise the Lord. Hallelujah. 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 ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಒಲವಿನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನೋಡುವಾಗ ನನಗೆ ಬಹಳ ಸಂತೋಷ. ಯಾವಾಗಾದರೂ ಎಷ್ಟೋ ಬಾರಿ ಕರೆದ್ರು ಓಕೆ ನಾನು ಬರ್ತೀನಿ ಅಂತ ನಾನು ಮಾತು ಕೊಡ್ತೀನಿ. ಯಾಕಂದ್ರೆ ನಿಮ್ಮಲ್ಲಿರುವ ವಿಶ್ವಾಸ, ನಿಮ್ಮಲ್ಲಿರುವ ಪ್ರಾರ್ಥನೆಯ ಫಲಗಳು ಯಾರಿಗೆ ಅರಿವಾಗ್ತದೆ? ನನಗೆ. ಯಾಕೆ ಯಾಕೆ ಹೆಂಗೆ? ನಾವು ಪ್ರಬೋಧನೆ ಮಾಡುವಾಗ ತುಂಬಾ ಗುರುಗಳಿಗೆ ಅದು ಗೊತ್ತಾಗಲ್ಲ, ನಿಮಗೂ ಸಹ ತಿಳಿದಿರಲ್ಲ. ನಾವೇನ್ ಹೇಳ್ತೀವಿ? ಪ್ರಭು ನಿಮ್ಮೊಡನೆ ಇರಲಿ ಅಂತ ಒಬ್ಬ 100 ಮಂದಿ 200 ಮಂದಿಗೆ ಹೇಳ್ತೀವಿ ಅಲ್ವಾ? ನೀವೇನು ಉತ್ತರ ಕೊಡ್ತೀರಾ ನಮಗೆ? ನಿಮ್ಮ ಆತ್ಮದೊಡನೆ ಇರಲಿ. ಎಷ್ಟು ಮಂದಿ ಹೇಳ್ತೀರಾ? ಎಷ್ಟು ಮಂದಿ? 200 300 ಮಂದಿ. ಆ ಒಂದು ಆಶೀರ್ವಾದ, ಆ ಒಂದು ಪಾಸಿಟಿವ್ ವೈಬ್ಸ್, ಓಕೆ, ಆ ಒಂದು ಆಶೀರ್ವಾದ, ಆ ವಾರ್ತೆಗೆ, ಆ ವಾಕ್ಯಕ್ಕೆ, ಆ ಪದಗಳಿಗೆ ಅಷ್ಟು ಶಕ್ತಿ ಇದೆ. ನೀವು ಅದನ್ನು ಹೇಳುವಾಗ, ನನಗೆ ಹೇಳುವಾಗ ಯಾರ ಮೇಲೆ ಆಶೀರ್ವಾದ? ನಿಮ್ಮ ಆ ಹಸ್ತ ನಿಕ್ಷೆ ಯಾರ ಮೇಲೆ ಬರ್ತದೆ? ನನ್ನ ಮೇಲೆ, ಗುರುಗಳ ಮೇಲೆ. ಆಗ ಒಂದು ಪವರ್ ಹೋಗಿ ಸಾವಿರಾರು ಪವರ್ ನನ್ನಲ್ಲಿ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಬರೋಕ್ಕೆ ತುಂಬಾ ಇಷ್ಟ ನನಗೆ. ಪ್ರೈಸ್ ದಿ ಲಾರ್ಡ್. ಒಂದು ಪುಟ್ಟ ಕಥೆಯೊಂದಿಗೆ ಪ್ರಬೋಧನೆಯನ್ನು ಶುರು ಮಾಡ್ತೀನಿ. ಒಳ್ಳೆ ಕಥೆ, ಯಾಕಂದ್ರೆ ಮಕ್ಕಳಿಗೆಲ್ಲ ಇಷ್ಟ ಕಥೆ ಹೇಳೋದಕ್ಕೆ. ಈ ಬುಡ ಕಟ್ಟುವ ಜನಾಂಗ ಕಾಡಿನಲ್ಲಿ ನಾವು ಹೋಗ್ಬೇಕಾಗಿತ್ತು. ಕಾಡಿಗೆ, ಒಂದು ಊಟಿಯಲ್ಲಿರುವ ಕಾಡಿಗೆ ಹೋಗಿ ಬುಡ ಜನಾಂಗ ಜೊತೆ ಇದ್ದು ಒಂದು 3 ದಿನ ಕಾಲ ಬರಬೇಕು. ಅದೊಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಅವ್ರಿಗೆ ದೇವರ ವಾಕ್ಯವನ್ನು ಸಾರುವಂತೆ. ಆಯ್ತಾ? ಅವ್ರು ಎಲ್ಲಿ ಹೋಗ್ತಾರೆ? ಒಂದು ದೊಡ್ಡ ನಗರಕ್ಕೆ ಹೋಗ್ತಾರೆ. ಕಾಡು ವಾಸಿಗಳು ಬಟ್ಟೆನೂ ಸಹ ಹಾಕಲ್ಲ ಅಲ್ವಾ? ಬಟ್ಟೆನೂ ಹಾಕಲ್ಲ. ಅವರಿಗೆ ಯಾವುದೇ ಒಂದು ನಗರದ ಬಗ್ಗೆ ಒಂದು ಪರಿಜ್ಞಾನ, ಮನೋಭಾವ ಇರೋಲ್ಲ. ಮೊದಲನೆಯವಾಗಿ, ಪ್ರಪ್ರಥಮವಾಗಿ ಅವ್ರು ಹೋಗ್ತಾರೆ. ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು, ಬಿಲ್ಡಿಂಗ್ಗಳನ್ನು ನೋಡಿ ಆಶ್ಚರ್ಯ ಪಡ್ತಾರೆ. ವಾವ್, ಮೈ ಗಾಡ್, ಆಶ್ಚರ್ಯ ಪಡ್ತಾರೆ. ರೈಲುಗಳಿರ್ತವೆ, ಗಾಡಿಗಳಿರ್ತವೆ. ಅದ್ಯಾವುದು ಅವರು ಕಾಡಲ್ಲಿ ನೋಡಿಲ್ಲ. ತುಂಬಾ ಮುಖ್ಯವಾದ ಒಂದು ಆಶ್ಚರ್ಯ ಅವ್ರಿಗೇನಂದ್ರೆ ನೀರಿನ ಒಂದು ಆಶ್ಚರ್ಯ. ಒಂದು ನಲ್ಲಿ ಪೈಪಲ್ಲಿ ನಮ್ಮ ರೋಡಲ್ಲಿ, ಬೀದಿ ಎದುರುಗಳಲ್ಲಿ ಏನಿವೆ, ಪೈಪ್ ತಿರುಗಿಸಿದ್ರೆ ನೀರು ಬರ್ತವೆ. ಅದಕ್ಕೆ ಜಗಳ, ಅದು ಬೇರೆ, ಜಗಳ ಆಡೋದು ಅದು ಬೇರೆ. ಇವು ನೋಡಿದ ತಕ್ಷಣ ಒಂದೇ ಆಶ್ಚರ್ಯ. ಯಾಕಂದ್ರೆ ಅವ್ರ ಕಾಡಿನಲ್ಲಿ, ಅವ್ರ ಮನೆಯಲ್ಲಿ ನೀರು, ಒಂದು ಕೊಡ ನೀರು ತರಬೇಕಂದ್ರೆ ಸಾವಿರಾರು ಸ್ಟೆಪ್ಸ್ ಹೋಗ್ಬೇಕು, 100 ಮೈಲಿ ಹೋಗಿ ಬರಬೇಕು, ತುಂಬಾ ದೂರ ಹೋಗ್ಬೇಕು. ಕುಡಿಯುವ ನೀರಿಗೆ ತುಂಬಾ ಕಷ್ಟ. ಆಗ ಅವರು ತಮ್ಮ ಮನಸ್ಸಿನಲ್ಲಿ ಅವರು ಒಳಗಡೆ ಏನ್ ಮಾತಾಡ್ಕೊಂತಾರೆ? ಇದನ್ನ ಕತ್ಕೊಂಡು ನೋಡೋದ, ಇದನ್ನ ಯಾವ್ದನ್ನ? ಆ ನಲ್ಲಿ ಪೈಪನ್ನ ಕತ್ಕೊಂಡು ಎಲ್ಲಿ ಹೋಗದ? ನಮ್ಮ ಕಾಡಿಗೆ ಹೋಗಿ ಅಲ್ಲಿ ಫಿಕ್ಸ್ ಮಾಡದ ಅಂತ ಕತ್ಬಿಡ್ತಾರೆ. ಕತ್ಬಿಟ್ಟು ಎಲ್ಲಿ ಹೋಗ್ತಾರೆ? ಅವ್ರ ಕಾಡಿಗೆ ಹೋಗ್ತಾರೆ. ತುಂಬಾ ಖುಷಿ ಅವರಿಗೆ. ಇನ್ಮೇಲೆ ನಾವು ಅಷ್ಟು ಕುಡಿಯೋ ನೀರಿಗೆ ಶ್ರಮ ಪಡದೆ ಬೇಡ ಅಂತ ಹೋಗಿ ಫಿಕ್ಸ್ ಮಾಡಿ ಎಲ್ಲರನ್ನು ಕರೆದು, ಆ ಕಾಡಿನ ಜನಾಂಗದವ್ರನ್ನ ಕರೆದು, ಬನ್ನಿ ಮ್ಯಾಜಿಕ್ ತೋರಿಸ್ತೀವಿ ಅಂತ ಓಪನ್ ಮಾಡ್ತಾರೆ. ಬರ್ತದ ನೀರು? ಬರುತ್ತದ ಇಲ್ವಾ? ಅಲ್ಲಿಂದೆ ಅವ್ರವ್ರಿಗೆ ಬರ್ತದ ನೀರು? ಬರಲ್ವಾ? ಯಾಕೆ? ಕನೆಕ್ಟ್ ಆಗಿಲ್ಲ. ಟ್ಯಾಂಕ್ ಕನೆಕ್ಟ್ ಆಗಿದ್ರೆ ತಾನೇ ನೀರು ಬರಕ್ಕೆ ಸಾಧ್ಯ. ಟ್ಯಾಂಕಿನಲ್ಲಿ ನೀರು ಇರಬೇಕು. ಅವನು ಯಾವ ಕಡೆ ತಿರುಗಿಸಿದ್ರು ಅದು ನೀರು ಉಕ್ಕಿ ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. ನಾವು ಪವಿತ್ರಾತ್ಮರಿಂದ ಬೇರೂರಿದರೆ ಮಾತ್ರ ನಾವು ಜೀವವನ್ನು ನೀಡುವ, ಜೀವ ಕೊಡುವ ವ್ಯಕ್ತಿಗಳಾಗಿ, ಪರರಿಗೆ ಜೀವ ಜಲವನ್ನು ನೀಡುವ ವ್ಯಕ್ತಿಗಳಾಗಿ ನಮಗೆ ನಮ್ಮ ಜೀವನ ಸಫಲಕಾರಿಯಾಗಲು ಸಾಧ್ಯ. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿ ನೀರಿದ್ರೆ ಮಾತ್ರ ತಾನೇ ಪರರಿಗೆ ಕೊಡಕ್ಕಾಗಲ್ಲ. ಪಕ್ಕದ ಮನೆಯವ್ರು ಬಂದು ಕೇಳ್ತಾರೆ, ಒಂದು ಕೊಡ ನೀರು ಕೊಡಿ, ಕುಡಿಯೋ ನೀರು. ನಮ್ಮಲ್ಲಿ ಇದ್ರೆ ತಾನೇ ಕೊಡಕ್ಕಾಗೋದು. ಪ್ರೈಸ್ ದಿ ಲಾರ್ಡ್. ನಮ್ಮಲ್ಲಿರಬೇಕು ಪವಿತ್ರಾತ್ಮರ ವರದಾನಗಳು ಇದ್ದರೆ ಮಾತ್ರ ನಾವು ಪರರಿಗೆ ಜೀವವನ್ನು ತುಂಬಲು ಸಾಧ್ಯ. ಇದು ಎಷ್ಟು ಸತ್ಯವಾದ ಕಥೆ ಅಲ್ವಾ? ಎಷ್ಟು ನಮ್ಮ ಜೀವನದಲ್ಲಿ ನಾವು ಕ್ರೈಸ್ತರಾಗಿದ್ರು ಸಹ ನಾವೇನ್ ಮಾಡ್ತೀವಿ, ಎಲ್ಲಾ ದುಶ್ಚಟಗಳಲ್ಲಿ ಗೋವಾಗೆ ಹೋದ್ರೆ ಎಲ್ಲಾ ದುಶ್ಚಟಗಳನ್ನು ಮಾಡುವರು ಕ್ರೈಸ್ತರು. ಕುಡಿಯೋದು ಕ್ರೈಸ್ತರೇ, ಡ್ರಗ್ ಅಡಿಕ್ಟ್ ಕ್ರೈಸ್ತರೇ. ಹಳೆಯ ಸಿನಿಮಾಗಳಲ್ಲಿ ರೌಡಿ ಹೆಂಗ್ ಬರ್ತಾರೆ, ಒಂದು ಶಿಲುಬೆ ಹಾಕೊಂಡು. ಯಾಕೆ? ಕ್ರೈಸ್ತರು ಎಲ್ಲರೂ ಮಾಡ್ತಾರೆ. ಅದಕ್ಕೆ ಗಾಂಧೀಜಿ ಅವರು ಹೇಳ್ತಾರಲ್ವ, ನನಗೆ ಯೇಸು ಅಂದರೆ ನನಗೆ ತುಂಬಾ ಪಂಚ ಪ್ರಾಣ ಇಷ್ಟ, ಪ್ರೀತಿ. ನಾನು ಅವ್ರ ಬಗ್ಗೆ ತುಂಬಾ ಅಭಿಪ್ರಾಯವನ್ನು ಇಟ್ಟಿದ್ದೇವೆ. ಆದರೆ ಕ್ರೈಸ್ತರನ್ನು ಕಂಡ್ರೆ ನನಗೆ ಇಂದು ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸಿ ಬಾ. ಯಾರನ್ನ ಹಿಂಬಾಲಿಸು? ಅಯ್ಯೋ, ನಾನು ವೈಲೆಟ್ ಅಕ್ಕನ ನೋಡಿ ಬಂದಿದ್ದೀನಿ, ಫಾದರ್ ಡೈರೆಕ್ಟರ್ ನೋಡಿ ಬಂದಿದ್ದೀನಿ RRCಗೆ. ವೇಸ್ಟ್. ಯಾರನ್ನ ಹುಡ್ಕೊಂಡ್ ಬರಬೇಕು? ಯೇಸುವನ್ನು ಹುಡುಕೊಂಡು, ಯೇಸುವನ್ನು ಹಿಂಬಾಲಿಸಿ ಬರುವಾಗ ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ. ಯೇಸುವನ್ನು ಹಿಂಬಾಲಿಸಿ ಬರುವಾಗ ಎಲ್ಲವೂ ವ್ಯರ್ಥ. ಇವತ್ತು ಡೇಟು 22, ನಾಳೆ 23ನೇ ತಾರೀಕು. USA ಕ್ಯಾಲಿಫೋರ್ನಿಯಾದಲ್ಲಿ ಒಂದು ದೊಡ್ಡ ಸುದ್ದಿ. ಇವತ್ತು ನ್ಯೂಸ್ ಪೇಪರ್ ಓದಿರ್ಬೋದು, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅಲ್ಲಿ ಬೆಳಿಗ್ಗೆ ಓದುವಾಗ, ಸ್ಕಾಟ್ ಎಂಬ ಒಬ್ಬ ವ್ಯಕ್ತಿ, 35 ವರ್ಷಗಳು ಅವರಿಗೆ, 35 ವರ್ಷಗಳು. ಅವನ ಮನೆ ಎಲ್ಲಿರೋದು ಗೊತ್ತಾಗಿರೋದು? ಹಾಲಿವುಡ್ ಆ ರಸ್ತೆಯಲ್ಲಿರೋದು. ಅವನು ದೊಡ್ಡ ಆಕ್ಟರ್, ಹಾಲಿವುಡ್ ಆಕ್ಟರ್. ನಾಳೆ ಅವನ ಆರ್ಡಿನೇಷನ್. ಎಲ್ಲವನ್ನು ಅವನು ಸಂಪಾದಿಸ್ಬಿಟ್ಟ. ಅವನು ಹೇಳ್ತಾನೆ, ಸ್ಕಾಟ್ ಎಂಬವನು ನಾಳೆ ಅವನಿಗೆ ಆರ್ಡಿನೇಷನ್ ಲೈವ್ ಪ್ರೋಗ್ರಾಮ್ ಆಗ್ತದೆ. ಎಲ್ಲ ವಿದೇಶದಲ್ಲಿರುವವರು ಪ್ರತಿಯೊಬ್ಬರು ಆಶ್ಚರ್ಯಚಕಿತದಿಂದ ನೋಡ್ತಾರೆ. ಯಾಕೆ? ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಆಕ್ಟರ್, ಅವನಿಗೆ ಎಲ್ಲವೂ ಇತ್ತು, ಮನೆ ಇತ್ತು, ಆಡಂಬರದ ಜೀವನ, ಎಲ್ಲವನ್ನು ತೊರೆದವನು ಏನ್ ಮಾಡಿದ್ದಾನೆ? ಇವತ್ತು ಯೇಸುವನ್ನು ಹಿಂಬಾಲಿಸಿದ್ದಾನೆ. ಯೇಸುವನ್ನು ಹಿಂಬಾಲಿಸಿದ್ದಾನೆ. ತನ್ನ ಎಲ್ಲ ವಸ್ತುಗಳನ್ನು, ತನ್ನ ಎಲ್ಲ ಐಶ್ವರ್ಯ, ಬಂಗಾರ, ಮನೆಗಳನ್ನು ಮಾರಿ ಯಾರು ಕೊಟ್ಟಿದ್ದಾನೆ? ಚಾರಿಟಿಗೆ, ದೇವರ ಕಾರ್ಯಕ್ಕೆ. ದೇವರ ಕಾರ್ಯಕ್ಕೆ ಅದು ಯೂಸ್ ಆಗಬೇಕು ಅಂತ. ಯಾಕೆ? ಯೇಸು ಹೇಳಿದ ಮಾತುಗಳು, ನನ್ನನ್ನು ಹಿಂಬಾಲಿಸಿ ಬಾ. ಮಗನೇ, ಮಗಳೇ, ನನ್ನನ್ನು ಹಿಂಬಾಲಿಸುವಾಗ ನಿನಗೆಲ್ಲವನ್ನು ನೀಡ್ತೇನೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ದುಡಿಯುವಾಗ ನಿಮಗೆ ಎಲ್ಲವನ್ನು ನೀಡ್ತೇನೆ ಎಂದು ಯೇಸು ಸ್ವಾಮಿ ನೀಡುತ್ತಾರೆ. ನನಗೆ ಒಂದು ಚಿಕ್ಕ ವಯಸ್ಸಲ್ಲಿ ಪುಟ್ಟ ಆಸೆ ಇತ್ತು, ಫಸ್ಟು ಗಿಟಾರ್ ಕಲಿಬೇಕು ಸ್ಟಾರ್ಟ್ ಮಾಡಿ, ಆಮೇಲೆ ಕೀಬೋರ್ಡ್ ಕಲಿಬೇಕು. ಹೆಂಗೋ ಪ್ರಯತ್ನ ಪಟ್ಟೆ. ಕ್ಲಾಸ್ಗೆ ಹೋಗ್ತಿದ್ದೆ, ಒಬ್ಬ ಗುರು ಹತ್ರ ಕ್ಲಾಸ್ಗೆ ಹೋಗ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಆಗ ಆ ಗುರುವಿನ ತಾಯಿ ಬೈಬಲ್ ಓದ್ತಾನೆ ಇದ್ರು. ಆ ತಾಯಿ ಹೇಳಿದ ಮಾತುಗಳಿವು, ಬಹಳ ಸ್ಪಷ್ಟವಾದ ಮಾತುಗಳು. ಮಗು, ಕಂದ, ನೀನು ಫಾದರ್ ಆಗ್ತೀಯ. ಫಾದರ್ ಆಗುವಾಗ ಇದೆಲ್ಲ ವ್ಯರ್ಥ. ಆ ತಾಯಿ ಹೇಳಿದ ಮಾತುಗಳು, ಇದೆಲ್ಲ ವ್ಯರ್ಥ, ಕೀಬೋರ್ಡ್ ಕಲಿಯೋದೆಲ್ಲ ವ್ಯರ್ಥ. ಯಾಕಂದ್ರೆ ನೀನು ದೇವರ ಸಾಮ್ರಾಜ್ಯಕ್ಕಾಗಿ ದುಡಿಯುವಾಗ, ದೇವರ ಸಾಮ್ರಾಜ್ಯಕ್ಕಾಗಿ ನಿನ್ನ ಜೀವನವನ್ನು ಅರ್ಪಿಸುವಾಗ ಇವೆಲ್ಲವೂ ಶೂನ್ಯ. ಇವೆಲ್ಲವೂ ಶೂನ್ಯ. ನಮ್ಮ ಜೀವನದಲ್ಲಿ ಆಲೋಚಿಸುವಾಗ, ಅಯ್ಯೋ, ನನ್ನ ಕುಟುಂಬಕ್ಕಾಗಿ ನಾನು ಇಷ್ಟು ಕಷ್ಟಪಡ್ತೇನೆ. ಅಕ್ಕ ಎಲ್ಲವನ್ನು ಬಿಟ್ಟು ಬಂದಿದ್ದಾರೆ ಅಲ್ವಾ? ವೈಲೆಟ್ ಅಕ್ಕ ಜೀವನ ಚರಿತ್ರೆ ಅವರು ವೊಕೇಶನ್ ಸ್ಟೋರಿ ಹೇಳುವಾಗ ಹೈಕೋರ್ಟಲ್ಲಿ ಎಲ್ಲವನ್ನು ಬಿಟ್ಟು ಎಷ್ಟೋ ಲಕ್ಷಗಟ್ಟಲೆ ಅವರು ಸಂಪಾದನೆ ಮಾಡಿರ್ಬೋದು, ಆದರೆ ಎಲ್ಲವನ್ನು ಬಿಟ್ಟು ಬಂದರು. ನನ್ನ ಜೀವನದಲ್ಲೂ ಸಹ ಪ್ರಿಯರೇ, ನಾನು ನೈಟ್ ಶಿಫ್ಟ್, ಡೇ ಶಿಫ್ಟ್, ಅಷ್ಟು ಕೆಲಸ, ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡ್ತಿದ್ದೆ. ತುಂಬ ಸಂಬಳವನ್ನು ನಾನು ಗಳಿಸ್ತಿದ್ದೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಇದೆಲ್ಲ ವ್ಯರ್ಥ, ನನ್ನನ್ನು ಹಿಂಬಾಲಿಸಿಲ್ಲ. ಅಂದಿನಿಂದ ಇಂದುವರೆಗೂ
ದೇವರ ಸಾಮ್ರಾಜ್ಯಕ್ಕಾಗಿ ನಾವು ದುಡಿಯುವಾಗ ಎಲ್ಲವನ್ನು ದೇವರು, ಯಾವ್ದಾದ್ರು ಸಿಸ್ಟರು ಫಾದರು ಊಟ ಮಾಡಿದಿರ, ಉಪವಾಸದಲ್ಲಿ ಮೃತಪಟ್ಟರು ಅಂತ ನೋಡಿದ್ದೀರಾ? ಸುದ್ದಿಯನ್ನು ಕೇಳಿದ್ದೀರಾ? ಇಲ್ಲ. ದೇವರ ಸಾಮ್ರಾಜ್ಯಕ್ಕಾಗಿ ನೀವು ದುಡಿಯುವಾಗ ಎಲ್ಲವನ್ನು ದೇವರು ನಮಗೆ ನೀಡುತ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸಿ ಬಾ. ಯಾರನ್ನ? ಯೇಸುವನ್ನು ಹಿಂಬಾಲಿಸಿ ಬರುವಾಗ ದೇವರು ಎಲ್ಲವನ್ನು, ಮೊದಲನೇದಾಗಿ ನಮಗೆ ಆರೋಗ್ಯ ಭಾಗ್ಯವನ್ನು ನೀಡುತ್ತಾರೆ. ಎರಡನೇದು ವಿಮೋಚನೆ. ನಮ್ಮ ಮುಖಾಂತರ ನನ್ನ ಕುಟುಂಬ ವಿಮೋಚನೆ. ನಾನು ಯಾರಿಗಾಗಿ ಪ್ರೇಯರ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಅವರಿಗೆ ಬಂಧನದಿಂದ ವಿಮೋಚನೆಯನ್ನು ನೀಡುವರಾಗಿದ್ದಾರೆ. ಅದು ಬಿಟ್ಟು ಏನ್ ಬೇಕು? ಬೇರೆ ಏನ್ ಬೇಕು? ಏನು ಬೇಡ. ಯೇಸು ಒಬ್ಬರೇ ನಮ್ಮ ಮೂಲ ಎಂದು ಇಂದು ಪವಿತ್ರಾತ್ಮರ ವರದಾನಗಳನ್ನು ಬೇಡ. ಪವಿತ್ರಾತ್ಮರ ವರದಾನಗಳನ್ನು ನಮ್ಮೆಲ್ಲರ ಮೇಲೆ ದೇವರು ಕಲ್ಪಿಸಲೆಂದು ನಾವು ಸಹ ಸಂತರಾಗಲು ಭಾಗ್ಯವನ್ನು ನೀಡಲೆಂದು ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಚಾಚಿ, ಪಾವನಾತ್ಮರೇ ನಮ್ಮ ಮೇಲೆ ತಮ್ಮ ಭ್ರಮೆಗಳನ್ನು ಬೀರಿರಿ, ತಮ್ಮ ಸತ್ಫಲಗಳನ್ನು ನಮ್ಮ ಮೇಲೆ ಬೀರಿರಿ. ಈ ಸಮಯದಲ್ಲಿ ಪವಿತ್ರಾತ್ಮರ ವರದಾನಕ್ಕಾಗಿ ನಾವು ಬೇಡುತ್ತಿದ್ದೇವೆ. ನಮ್ಮನ್ನು ಶುಭ್ರಗೊಳಿಸಿರಿ, ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳನ್ನು ನಿಮ್ಮ ಪಾದದಲ್ಲಿ ಅರ್ಪಿಸಿ, ಬಲಿಪೀಠದಲ್ಲಿ ಅರ್ಪಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ನಾವು ಪ್ರಾರ್ಥಿಸುತ್ತೇವೆ. ವಿಶ್ವಾಸಗಳ ಪ್ರಾರ್ಥನೆ. ನಿಮ್ಮ ಉತ್ತರ. ಯೇಸುವೆ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕಥೋಲಿಕ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ಪೋಪ್ ಜಗದ್ಗುರು, ಕಾರ್ಡಿನಲ್ಸ್, ಬಿಷಪ್ ಗುರುಗಳು, ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು ಮತ್ತು ದೇವ ಸೇವಕರು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟು ಧರ್ಮಸಭೆಯನ್ನು ಸತ್ಯ ಜ್ಞಾನದಲ್ಲಿ, ಕ್ರೈಸ್ತ ವಿಶ್ವಾಸದಲ್ಲಿ ಮುನ್ನಡೆಸಲು ಪ್ರಾರ್ಥಿಸೋಣ. ದೇವರು ಕೊಡುಗೆಯಾಗಿ ಕೊಟ್ಟ ಆರ್ಸಿ ಧ್ಯಾನ ಕೇಂದ್ರಕ್ಕಾಗಿ ಪ್ರಾರ್ಥಿಸೋಣ. ತಂದೆ ದೇವರು ಆರ್ಸಿ ಧ್ಯಾನ ಕೇಂದ್ರದಲ್ಲಿ ಸೇವೆ ಮಾಡುವ ಎಲ್ಲ ಗುರುಗಳನ್ನು, ಪ್ರೇಷಿತರನ್ನು, ಕನ್ನಡ ತಂಡದ ಎಲ್ಲ ಸೇವಕರು ಮತ್ತು ಅವರ ಕುಟುಂಬಗಳನ್ನು ಯೇಸು ಕ್ರಿಸ್ತರ ರಕ್ತದ ಕೋಟೆಯಲ್ಲಿ ಸಂರಕ್ಷಿಸಿ ಪವಿತ್ರಾತ್ಮರ ಕೃಪಾವರದಲ್ಲಿ ಸೇವೆ ಮಾಡುವಂತೆ, ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಮುನ್ನಡೆಸಲ್ಪಡುವಂತೆ ಪ್ರಾರ್ಥಿಸೋಣ. ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೆ, ಎಲ್ಲ ಕುಟುಂಬಗಳನ್ನು, ಧ್ಯಾನಕೂಟದಲ್ಲಿ ಭಾಗವಹಿಸಿರುವ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿರಿ. ಅವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿರಿ. ಅವರ ರೋಗ ಬಾಧೆ, ಸಾಲ ಸಮಸ್ಯೆ, ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡಿ ನಜರೇತಿನ ಪವಿತ್ರ ಕುಟುಂಬವಾಗಿ ಜೀವಿಸುವಂತೆ ಪ್ರಾರ್ಥಿಸೋಣ. ಎಲ್ಲ ವಿದ್ಯಾರ್ಥಿಗಳು, ಯುವಜನತೆ ಪಾಪ ಪ್ರಲೋಭನೆಗೆ ಗುರಿಯಾಗದಂತೆ ಅವರನ್ನು ಸಂರಕ್ಷಿಸಿ ಪವಿತ್ರಾತ್ಮರ ಜ್ಞಾನದಿಂದ ಅಭಿಷೇಕಿಸಿ ಯೇಸುವಿನ ನೈಜ ಸಾಕ್ಷಿಗಳಾಗಿ ಪರಿಶುದ್ಧ ಜೀವನ ನಡೆಸುವಂತೆ ಪ್ರಾರ್ಥಿಸೋಣ. ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶವನ್ನಾಳುವ ಅಧಿಕಾರಿಗಳು ಜನರ ಸೇವೆಯನ್ನು ಪ್ರೀತಿ ಮತ್ತು ನಿಷ್ಠೆಯಿಂದ ಮಾಡುವಂತೆಯೂ ಹಾಗೂ ಇಸ್ರೇಲ್ ದೇಶದಲ್ಲಿ ದೇವರ ಸಂರಕ್ಷಣೆ ಹಾಗೂ ಶಾಂತಿ ಸಮಾಧಾನ ನೆಲೆಸುವಂತೆ ಪ್ರಾರ್ಥಿಸೋಣ. ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆ ಉದ್ದೇಶಗಳು ಮಧ್ಯಸ್ಥಿಕೆ ಪುಸ್ತಕದಲ್ಲಿ ಬರೆದಿರುವ ಎಲ್ಲ ಕೋರಿಕೆ ಉದ್ದೇಶಗಳ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ನಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ, ವಿಶೇಷವಾಗಿ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಶೈಕ್ಷಣಿಕ ವರ್ಷಗಳು ಶುರುವಾಗಲಿದೆ. ತಂದೆ ತಾಯಿಗಳು ಕಷ್ಟಪಟ್ಟು ಫೀಸ್ಗಳನ್ನು ಪಾವತಿಸಲು ಶ್ರಮ ಪಡುತ್ತಿದ್ದಾರೆ. ಬಡ ಮಕ್ಕಳಿಗಾಗಿ, ವಿದ್ಯಾಭ್ಯಾಸವಿಲ್ಲದೆ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ದೇವರು ಎಲ್ಲರಿಗೆ ಸಹಾಯ ಹಸ್ತವನ್ನು ನೀಡಲು, ದೇವರ ಅನುಗ್ರಹದಿಂದ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ನಾವೆಲ್ಲರ ಮೇಲೆ ದಯ ಪಾಲಿಸಲು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಮತ್ತು ನಿಮ್ಮ ಬಲಿ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ನಿನಗಾಗಿಯೂ ನಮ್ಮ ಮತ್ತು ನಮ್ಮ ಈ ಪವಿತ್ರ ಧರ್ಮ ಸೇವೆಯ ಹೊತ್ತಿಗಾಗಿಯೂ ಈ ಬಲಿಯನ್ನು ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಾವು ತಂದಿರುವ ಈ ಕಾಣಿಕೆಗಳ ಮೇಲೆ ಪವಿತ್ರಾತ್ಮರ ಆಶೀರ್ವಾದಗಳನ್ನು ಸುರಿಸಿರಿ. ಹೀಗೆ ಇವುಗಳ ಮೂಲಕ ರಕ್ಷಣಾ ರಹಸ್ಯದ ಸತ್ಯವು ಇಡೀ ವಿಶ್ವದಲ್ಲಿ ಪ್ರಜ್ವಲಿಸುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಅತಿ ಪರಿಶುದ್ಧ ತಂದೆಯೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿದ್ದೀರಿ. ಪವಿತ್ರ ಆತ್ಮರ ಶಕ್ತಿಯಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದ ಅವರನ್ನೇ ನಮ್ಮ ರಕ್ಷಕರನ್ನಾಗಿ ವಿಮೋಚಕರನ್ನಾಗಿಯೂ ಕಳುಹಿಸಿದ್ದೀರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯೊಂದನ್ನು ಗಳಿಸಿದ ಅವರು ಯಾತನೆ ಪಡುತ್ತಾ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಪುನರುತ್ಥಾನ ಮಹಿಮೆಯಲ್ಲಿ ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೆ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ನಾವು ಘೋಷಿಸುತ್ತೇವೆ. ಸಂತೋಷದಿಂದ ಯೇಸುವಿನ ಸ್ತುತಿಸೋಣ.
ತನ್ನ ದೇಹವನ್ನು ರಕ್ತವನ್ನು ದೇವರು ಧಾರೆಯಾಗಿ ಸುರಿಸಿದರು. ಅದೇ ಪರಿಶುದ್ಧತೆಯನ್ನು ನಮ್ಮ ಕುಟುಂಬಗಳು ಸವಿಯುವಂತೆ ಈ ಬಲಿ ಅರ್ಪಣೆಯಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ನಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ಸಮರ್ಪಿಸಿ ದೇವರ ಆಶೀರ್ವಾದವನ್ನು ಆರಾಧಿಸಿ ತಂಡದ ಮೇಲೆ ಕನ್ನಡ ತಂಡದ ಮೇಲೆ ಸುರಿಸುವಂತೆ ಪ್ರಾರ್ಥಿಸೋಣ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತನ ಪೂಜ್ಯ ಶರೀರವಾಗುವಂತೆ ಪೂಜ್ಯ ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮೆಲ್ಲರನ್ನು ಯೋಗ್ಯರೆಂದು ಪರಿಗಣಿಸದಕ್ಕಾಗಿ ನಿಮಗೆ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರುಲಿಯೋ, ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್, ಸಹಾಯಕ ಧರ್ಮಾಧ್ಯಕ್ಷರು ಆರೋಗ್ಯರಾಜ್ ಸತೀಶ್ ಹುಸೇನಾದನ್, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯಲ್ಲಿ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರು, ನಮ್ಮ ಕುಟುಂಬದಲ್ಲಿ ಮೃತಪಟ್ಟ ಆತ್ಮಗಳು, ಅನಾಥರಾಗಿ ಮೃತಪಟ್ಟ ಆತ್ಮಗಳು, ಅಪಘಾತದಲ್ಲಿ ಮೃತಪಟ್ಟ ಆತ್ಮಗಳು, ಕೊರೋನಾ ಮಹಾಮಾರಿಯಿಂದ ಮೃತಪಟ್ಟ ಆತ್ಮಗಳು, ತಾಯಿ ಗರ್ಭದಲ್ಲಿ ಮೃತಪಟ್ಟ ಶಿಶುಗಳಿಗಾಗಿ ಪ್ರಾರ್ಥಿಸೋಣ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ ಸ್ವಾಮಿ. ನಮ್ಮ ಮೇಲೂ ಸಹ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಎಲ್ಲರೂ ಸೇರಿ ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಭಾಗವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಸ್ವಾಮಿ ಹೇಳುತ್ತಾರೆ, ನೀವು ಯಾರು ಅನಾಥರಲ್ಲ, ನಾನು ನಿಮ್ಮೊಡನೆ ಇರುತ್ತೇನೆ. ಅದಕ್ಕೆ ಲೋಕದ ಕಡೆ ಅಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ. ನಾನು ಇಮ್ಮಾನುವೇಲ್ ಆಗಿದ್ದೇನೆ. ಇಮ್ಮಾನುವೇಲ್ ಎಂದರೆ ದೇವರು ನನ್ನೊಡನೆ ನಿಮ್ಮೊಡನೆ ಇದ್ದಾರೆ, ಪ್ರಸನ್ನರಾಗಿದ್ದಾರೆ, ಸಂಗಡ ಇದ್ದಾರೆ. ನಾವು ದೇವರ ಪ್ರಸನ್ನತೆಯಲ್ಲಿ ಎಂದು ನಾವು ವಿಶ್ವಾಸದ ಪ್ರಾರ್ಥನೆಯನ್ನು ಕರಗಳನ್ನು ಚಾಚಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮೆಲ್ಲರನ್ನು ರಕ್ಷಿಸುವೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪವಿತ್ರಾತ್ಮರ ಒಂದು ಗುಣ ಶಾಂತಿ, ಪವಿತ್ರಾತ್ಮರ ಒಂದು ಆಶೀರ್ವಾದ, ಶಾಂತಿ, ಸಮಾಧಾನ ನಾವೆಲ್ಲರ ಮೇಲೂ ಶಾಂತಿ ಸಮಾಧಾನ, ಕುಟುಂಬದಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಪ್ರಾರ್ಥಿಸೋಣ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ನೀವು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ತಾಯಿ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಯೇಸುವಿನ ಶಾಂತಿ, ಪ್ರೀತಿ, ಸಮಾಧಾನ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ನಗುಮುಖದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಶಾಂತಿಯ ಒಂದು ಆಶೀರ್ವಾದವನ್ನು ಕೊಡೋಣ. ಕ್ರಿಸ್ತರ ಶಾಂತಿ, ಕ್ರಿಸ್ತರ ಶಾಂತಿ, ಕ್ರಿಸ್ತರ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಪ್ರಿಯರೇ, ಗೋ ದೇವರ ಕುರಿಮರಿಗೂ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರ ಮೇಲೆ ಪವಿತ್ರಾತ್ಮರ ಶಾಂತಿಯನ್ನು, ಪವಿತ್ರಾತ್ಮರ ಆಶೀರ್ವಾದಗಳನ್ನು ಉಚಿತವಾಗಿ ಸುರಿಸುವವರು ಇವರೇ. ಕುರಿಮರಿ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪಾತ್ರನಲ್ಲ, ಆದರೆ ತಾವು ದೇವರ ಮಾತನಾಡಿರಿ. ನನ್ನ ಆತ್ಮವು ಅವರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಕಾಪಾಡಲಿ. ಈಗ ಕೊಡಲಿರುವ ಪರಿಶುದ್ಧ ಪರಮ ಪ್ರಸಾದವನ್ನು ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕು. ಅನ್ಯ ಧರ್ಮದವರು ಪರಿಶುದ್ಧ ಪರಮ ಪ್ರಸಾದವನ್ನು ಸ್ವೀಕರಿಸಬಾರದು. ನೀವು ಕುಳಿತಲ್ಲಿ ಪ್ರಾರ್ಥಿಸಬೇಕು.
ಎಷ್ಟೋ ಮಧುರ ಯೇಸು ಪ್ರೀತಿ ಎಷ್ಟೋ ಎಷ್ಟೋ ಮಧುರ ಯೇಸು ಪ್ರೀತಿ ಯೇಸು ಪ್ರೀತಿ ಯೇಸು ಪ್ರೀತಿ ಯೇಸು ಪ್ರೀತಿ Isaiah, Isaiah,
ಸಂತೋಷವಿರುವುದು ಯೇಸು ಪ್ರೀತಿಯಲ್ಲಿ, ಆರೋಗ್ಯವಿರುವುದು ಯೇಸು ಪ್ರೀತಿಯಲ್ಲಿ, ಜ್ಞಾನವಿರುವುದು ಯೇಸು ಪ್ರೀತಿಯಲ್ಲಿ, ಆರೋಗ್ಯವಿರುವುದು ಯೇಸು ಪ್ರೀತಿಯಲ್ಲಿ. ಯೆಸ್ಸಯ್ಯ, 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 ಯೆಸ್ಸಯ್ಯ. ಪಾಪವಿರುವುದು ಯೇಸು ಪ್ರೀತಿಯಲ್ಲಿ, ಸಂತೋಷವಿರುವುದು ಯೇಸು ಪ್ರೀತಿಯಲ್ಲಿ, ಪಾಪವಿರುವುದು ಯೇಸು ಪ್ರೀತಿಯಲ್ಲಿ, ಸಂತೋಷವಿರುವುದು ಯೇಸು ಪ್ರೀತಿಯಲ್ಲಿ. ಯೆಸ್ಸಯ್ಯ, 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 ಯೆಸ್ಸಯ್ಯ. ಯೇಸು ಪ್ರೀತಿ ಎಷ್ಟೋ ಎಷ್ಟೋ ಮಧುರ. ಎಷ್ಟೋ ಎಷ್ಟೋ ಮಧುರ. ನಾವೆಲ್ಲರೂ ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚಿ ರೊಟ್ಟಿಯ ರೂಪದಲ್ಲಿ ನಮ್ಮೊಳಗೆ ಬಂದಿರುವ ಜೀವಂತರಾದ ಪ್ರಭು ಯೇಸು ಕ್ರಿಸ್ತರನ್ನು ಸ್ತುತಿಸೋಣ, ಮಹಿಮೆ ಪಡಿಸೋಣ, ಆರಾಧಿಸೋಣ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನಿಮ್ಮ ಪೂಜ್ಯ ಶರೀರ ರಕ್ತವನ್ನು ಭುಜಿಸಿರುವ ನಾವು ಮತ್ತೊಬ್ಬ ಕ್ರೈಸ್ತನಾಗಿ ಈ ಲೋಕದಲ್ಲಿ ಜೀವಿಸುವಂತೆ ನಿಮ್ಮ ಪವಿತ್ರಾತ್ಮರ ಕೃಪಾವರಗಳಿಂದ ನಮ್ಮನ್ನು ಅಭಿಷೇಕಿಸಿ ಎಂದು ಮೌನವಾಗಿದ್ದು ಯೇಸುವಿನೊಂದಿಗೆ ಮಾತನಾಡುತ್ತೆ. ಯೇಸು ಸ್ವಾಮಿ ಹೀಗೆಂತಂದರು, ಬಾಯಾರಿದವನೇ ನನ್ನ ಬಳಿಗೆ ಬಂದು ಕುಡಿಯಲಿ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಪ್ರಭು, ನಾವು ಸ್ವೀಕರಿಸಿದ ಕೊಡುಗೆಗಳು ನಮಗೆ ಉಪಯುಕ್ತವಾಗಲಿ. ಪ್ರೇಷಿತರ ಮೇಲೆ ನೀವು ಅತಿಶಯವಾದ ಸುರಿಸಿದ ಅದೇ ಪವಿತ್ರಾತ್ಮರಿಂದ ನಾವು ಸದಾ ಪ್ರಜ್ವಲಿಸುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಶುರುವಾಗಿ ವಿಶೇಷ ಆಶೀರ್ವಾದಕ್ಕಾಗಿ ಪವಿತ್ರಾತ್ಮರ ಮುಖಾಂತರ ಪ್ರಭು ಕ್ರಿಸ್ತರು ನಮ್ಮೆಲ್ಲರನ್ನು ಪೋಷಿಸಲು, ನಮ್ಮ ಮಧ್ಯದಲ್ಲೂ ನಮ್ಮನ್ನು ಕಾಪಾಡಲು, ನಮಗೆ ದಾರಿ ತೋರಲು, ನಮ್ಮ ಮುಂದೆಯೂ ನಮಗೆ ಕಾವಲಾಗಿರಲು, ನಮ್ಮ ಹಿಂದೆಯೂ ನಮ್ಮನ್ನು ಸದಾ ಕಾಲವು ಆಶೀರ್ವದಿಸಲು ನಮ್ಮ ಮೇಲೆ ಇರುವರಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಸದಾ ಕಾಪಾಡುವಂತೆ ಮಾಡಲಿ. ಹೋಗಿ ಬನ್ನಿ.
ಬಲಿಯರ್ಪಣೆ ಮುಗಿಯಿತು. ಬೇರೆ ತಮ್ಮ ವಿಶ್ವಾಸ ಹಾಗೂ ಪ್ರಾರ್ಥನೆಗಳಿಗೆ ನಾನು ಇಂದು ಚಿರಋಣಿ. ಹಾಗೂ ಇಂದು ಒಳ್ಳೆಯ ಈ ತಿಂಗಳು ನಾನು DMRC ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್ ಅಲ್ಸೂರಿನಲ್ಲಿರುವ ಡಿವೈನ್ ಮರ್ಸಿ ರಿಟ್ರೀಟ್ ಸೆಂಟರ್, ಅದು ನಮ್ಮ ಮಹಾಧರ್ಮ ಕ್ಷೇತ್ರಕ್ಕೆ, ನಮ್ಮ ಮಹಾಧರ್ಮ ಕ್ಷೇತ್ರದ ಒಂದು ಡಿವೈನ್ ಧ್ಯಾನ ಮಂದಿರವಾಗಿದೆ. ಅದಕ್ಕೆ ನನ್ನನ್ನು ಡೈರೆಕ್ಟರ್ ಆಗಿ ಈ ಚಿಕ್ಕ ವಯಸ್ಸಿನಲ್ಲಿ ಡೈರೆಕ್ಟರ್ ಆಗಿ ಹಾಕಿದ್ದಾರೆ. ನಮ್ಮ ಒಂದು ಪ್ರಾರ್ಥನೆ ಇಲ್ಲಿಂದ ಶುರು ಆಗಿದ್ದು ನನ್ನ ಪಯಣ. ನಾನು ಹೇಳ್ತೀನಿ, RRCಯಲ್ಲೇ ನನ್ನ ಪಯಣ ಶುರು ಆಗಿದ್ದು. ಅದಾದಮೇಲೆ ಸುವಾರ್ಥ ಕಾರ್ಯಕ್ರಮಕ್ಕೆ ಸೆಕ್ರೆಟರಿ ಆಗಿ ನೇಮಿಸಿದ್ರು. ಈಗ ಸುವಾರ್ಥ ಕಾರ್ಯಕ್ರಮ ಜೊತೆಗೆ DMRC ಡೈರೆಕ್ಟರ್ ಆಗಿ, ಡೈರೆಕ್ಟರ್ ಅಂಡರ್ ಬಿಷಪ್ ಗುರುಗಳು ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಸಹ ಹೇಳಿದ್ರು, ಎಲ್ಲರಿಗಾಗಿ ಪ್ರಾರ್ಥಿಸು ಹಾಗೂ ಆ ಸ್ಥಳವನ್ನು ನಾವು ವಿಶ್ವಾಸದ ಸ್ಥಳವಾಗಿ ಮಾರ್ಪಡಿಸಲು ನಾವು ಇಚ್ಛಿಸಬೇಕು. 31ನೇ ತಾರೀಕು ಸಂಜೆ ನಾನು ಇನ್ಸ್ಟಾಲೇಷನ್ ಇದೆ, ಇನ್ಸ್ಟಾಲೇಷನ್ಗೆ ನೀವು ಬರಬೇಕು, ಇಲ್ಲಾಂದ್ರೆ ನನಗಾಗಿ ಪ್ರಾರ್ಥಿಸಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಜೋಸೆಫ್ ಹಾಗೂ ವೈದ್ಯಕನಿಗೆ ನನ್ನ ಮಗಳ ಧನ್ಯವಾದಗಳು. ನಿಮ್ಮ ಪ್ರಾರ್ಥನೆಗೆ ನಾನೆಂದು ಚಿರಋಣಿ. ನನ್ನ ಪ್ರಾರ್ಥನೆ ಸದಾ ಆಶೀರ್ವಾದ ನಿಮ್ಮ ಮೇಲೆ ಇದೆ. ತಾಯಿ ಮಾತೆ ಮರಿಯಮ್ಮನ ಆಶೀರ್ವಾದ ಪಡೆಯಲು ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆಯೇ, ನಮೋ 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 ಮಾರಿಯಾ, ನಮೋ ನಮೋ ಮಾರಿಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಸಭಾವೆಯನ್ನು ತಟ್ಟಿ ಯೇಸುವಿಗೆ ಪವಿತ್ರಾತ್ಮರ ಧೀರಕ್ಕಾಗಿ ಆಶೀರ್ವಾದಗಳನ್ನು, ಬಿಡುಗಡೆಯನ್ನು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಎಂದೆಂದಿಗೂ ಬೀರಿದ್ದಾನೆ. ಕ್ರಿಸ್ತನಿಗೆ ಸ್ತೋತ್ರ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಕಲ ಯಾಜಕರ ಸಂರಕ್ಷಣೆ ಮತ್ತು ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಮಾಮರುಗಳ ಮಾತೆಯೇ, ನಿಮ್ಮನ್ನು ಆಶ್ರಯಿಸಿಕೊಂಡು ನಿಮ್ಮ ಸಹಾಯವನ್ನು ವಿಜ್ಞಾಪಿಸಿ